ಗುಟ್ಟದ ಭೂತ ನಿಜಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಒಂದು ಪ್ರಕರಣ ನಿಜಕ್ಕೂ ಬೇರೆ ಬೇರೆಯದ್ದೇ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ರೆಬೆಲ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ರೆಬೆಲ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ಚಿನ್ನಯ್ಯನನ್ನ ಸಿಲುಕಿಸಲು ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸ್ತಾ ಇದೆಯಾ ಹೇಗಾದ್ರೂ ಮಾಡಿ ಚಿನ್ನಯ್ಯನನ್ನ ಬಲಿಪಶು ಮಾಡಬೇಕು ಈ ಒಂದು ಪ್ರಕರಣದಲ್ಲಿ ನಾವು ಸೇಫ್ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಕುತಂತ್ರ ಕೆಲಸ ಮಾಡ್ತಾ ಇದೆಯಾ ಹಾಗಾದ್ರೆ ಬಿಗ್ ಗ್ಯಾಂಗ್ ಶಿವಮೊಗ್ಗ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಲಾಯರ್ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ಸಹಿಯನ್ನ ಹಾಕಿಸ್ಕೊಂಡಿದ್ದಾರಂತೆ ಹಾಗಾದ್ರೆ ಅವರ ಉದ್ದೇಶ ಏನಾಗಿತ್ತು ಯಾವ ಕಾರಣಕ್ಕಾಗಿ ಸಹಿ ಹಾಕಿಸ್ಕೊಂಡಿದ್ದಾರೆ ಹೇಳಿ ಕೇಳಿ ಚಿನ್ನಯ್ಯನನ್ನೇ ಬಲಿಪಶು ಮಾಡಬೇಕು ಅನ್ನುವಂಥ ಮೈಂಡ್ ಸೆಟ್ ಏನಾದರೂ ಹೊಂದಿದ್ದಾರಾ ಆ ಲಾಯರ್ನನ್ನ ಬಿಟ್ಟಿದ್ಯಾರು ಆ ಲಾಯರನ್ನ ಕಳಿಸಿದ್ಯಾರು ಆ ಲಾಯರ್ ಯಾರು ಎಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗತ್ತೆ ಹಾಗಾದ್ರೆ ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿರುವಂತಹ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಸಹಿ ಹಾಕಿಸ್ಕೊಂಡಿದ್ದಾರೆ ನಿಜಕ್ಕೂ ಈಗ ಕುತೂಹಲ ಮೂಡಿಸ್ತಾ ಇದೆ ಒಂದು ಪ್ರಕರಣದಲ್ಲಿ ಚಿನ್ನಯ್ಯನ ಪತ್ನಿ ಅಕ್ಕ ಬೆಚ್ಚಿಟ್ಟಂತಹ ಸ್ಫೋಟಕ ರಹಸ್ಯ ಆಯಿತು ಈ ರೀತಿಯಾಗಿ ಲಾಯರ್ ಬಂದಿದ್ರು ಈಗಾಗಲೇ ಶಿವಮೊಗ್ಗ ಜೈಲಿನಲ್ಲಿದ್ದಾರೆ ಚಿನ್ನಯ್ಯ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಜೈಲಿಗೆ ಲಾಯರ್ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಒಂದು ಖಾಲಿ ಪತ್ರವನ್ನ ತಂದಿದ್ರು ಖಾಲಿ ಪತ್ರವನ್ನ ಚಿನ್ನಯ್ಯನ ಕೈ ಕೊಡ್ತಾರೆ ಒಂದು ಸಹಿ ಹಾಕಿ ಕೊಡಿ ಅಂತ ಹೇಳಿ ಆಗ ಚಿನ್ನಯ್ಯ ಒಂದು ಸಹಿ ಹಾಕೊಡ್ತಾರೆ ಈ ಒಂದು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಪತ್ನಿ ಅಕ್ಕ ಒಂದು ಸ್ಫೋಟಕವಾದಂತಹ ರಹಸ್ಯ ಹಾಗಾದ್ರೆ ಈ ಬಿ ಗ್ಯಾಂಗ್ ಏನೆಲ್ಲ ಷಡ್ಯಂತ್ರವನ್ನ ರೂಪಿಸ್ತಾ ಇದೆ ಹಿಂದೆ ನೋಡ್ಬೇಕು ನಾವು ಗಮನಿಸಿದ ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ರಿಲೀಸ್ ಮಾಡಿಬಿಟ್ಟಿದ್ರು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಚಿನ್ನಯ್ಯನದ್ದೇ ತಪ್ಪು ಅನ್ನುವಂತಹ ರೀತಿಯಾಗಿ ಬಿಂಬಿಸಿದ್ರು ಮತ್ತೆ ಅದೇ ರೀತಿಯಾಗಿ ಮಾಡೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾರಾ ಸೇಫ್ ಆಗುವಂತಹ ಪ್ರಯತ್ನವನ್ನ ಏನಾದ್ರೂ ಮಾಡ್ತಿದ್ದಾರಾ ಬಿ ಗ್ಯಾಂಗ್ ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ಯಾರು ಶಿವಮೊಗ್ಗ ಜೈಲಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಬಂದ್ರು ಲಾಯರ್ ಒಬ್ರು ಪತ್ರವನ್ನ ಹಿಡಿದುಕೊಂಡು ಬಂದಿದ್ರು ನನ್ನ ಗಂಡನ ಹತ್ರ ಕೊಟ್ರು ಸೈನ್ ತಗೊಂಡ್ರು ಆಮೇಲೆ ಹೋದ್ರು ಅಂತ ಹೇಳಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದವರು ಖಾಲಿ ಪತ್ರಕ್ಕೆ ಯಾಕೆ ಸಹಿ ಮಾಡಿಸ್ಕೊಂಡ್ರು ಯಾವ ಉದ್ದೇಶ ಇಟ್ಕೊಂಡು ಸಹಿ ಮಾಡಿಸ್ಕೊಂಡ್ರು ಇದರಿಂದ ಏನಾಗಬೇಕಾಗಿದೆ ಸಹಿ ಮಾಡಿಸ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಚಿನ್ನಯ್ಯನ ಪತ್ನಿ ದೂರಿನಲ್ಲಿದೆ ಸ್ಫೋಟಕ ರಹಸ್ಯ ಇಂಚಿಂಚಾಗಿ ಬಯಲು ಮಾಡಿದ್ದಾರೆ ಈ ರೀತಿಯಾಗಿ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಸಹಾಯ ಮಾಡೋದಕ್ಕಂತ ಹೇಳಿ ಬಂದು ಸಹಾಯ ಮಾಡಿ ಹೋಗ್ಬೇಕಾಗಿತ್ತು ಅದ್ಯಾಕೆ ಖಾಲಿ ಪತ್ರ ತಗೊಂಡು ಬಂದ್ರು ಖಾಲಿ ಪತ್ರಕ್ಕೆ ಮತ್ತ್ಯಾಕೆ ಸಹಿ ಮಾಡಿಸ್ಕೊಂಡ್ರು ಶಿವಮೊಗ್ಗ ಜೈಲಧಿಕಾರಿಗೆ ಚಿನ್ನಯ್ಯನ ಪತ್ನಿ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಏನಿದೆ ಎಸ್ಐಟಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಜಯಂತ್ ಸೌಜನ್ಯ ಪರ ಹೋರಾಟಗಾರ ಟಿ ಜಯಂತ್ ದೂರನ್ನ ಕೊಟ್ಟಿದ್ದಾರೆ ಬೆಳತಂಗಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಜಯಂತ್ ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯವನ್ನ ಹೇರಿದಂತ ಆರೋಪದಡಿ ಎಸ್ಐಟಿ ಅಧಿಕಾರಿ ದಯಾಮ್ ಸೇರಿ 5 ವಿರುದ್ಧ ದೂರು ದಾಖಲಾಗಿದೆ ಒಂದು ಕಡೆ ದೈಹಿಕ ಹಲ್ಲೆ ಪ್ರಾಣ ಬೆದರಿಕೆ ಹಾಕಿದಂತ ಆರೋಪ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಟಿ ಜಯಂತ ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ಈಗ ಪೊಲೀಸರಿಗೆ ಹೋರಾಟಗಾರರಾಗಿರುವಂತಹ ಟಿ ಜಯಂತ್ ದೂರನ್ನ ಕೊಟ್ಟಿದ್ದಾರೆ ಈಗಾಗಲೇ ಧರ್ಮಸ್ಥಳ ಪ್ರಕರಣದ ತನಿಖೆ ಎಸ್ಐಟಿ ಅಧಿಕಾರಿಗಳು ನಡೆಸುತ್ತಿದ್ದಾರೆ ನಿಜಕ್ಕೂ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಎಸ್ಐಟಿ ಅಧಿಕಾರಿಗಳಿಗೆ ನಿಜಕ್ಕೂ ಸವಾಲಾಗ್ಬಿಟ್ಟಿದೆ ಆರೋಪಿಗಳು ಸಿಗ್ತಾ ಇಲ್ಲ ಎಸ್ಐಟಿ ಅಧಿಕಾರಿಗಳು ನೋಡಿದ್ರೆ ಕುಲಂಕುಷವಾಗಿ ತನಿಖೆಯನ್ನ ನಡೆಸ್ತಿದ್ದಾರೆ ಎಲ್ಲರೂ ಕೂಡ ವರದಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ಯಾರು ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಯಾರು ಇದರಲ್ಲಿ ರುವಾರಿ ಇದ್ದಾರೆ ಗೊತ್ತಾಗಬೇಕಾಗಿದೆ ಈಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ತಿರುಗಿ ಬಿದ್ದು ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ದೂರನ್ನ ಕೊಟ್ಟುಬಿಟ್ಟಿದ್ದಾರೆ ಟಿ ಜಯಂತ್ ಎಸ್ಐಟಿ ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ್ ಎಸ್ಪಿ ಸೈಮನ್ ಡಿವೈಎಸ್ಪಿ ಆರ್ಜಿ ಮಂಜುನಾಥ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ವಿರುದ್ಧ ಸೌಜನ್ಯ ಪರ ಹೋರಾಟಗಾರ ಟಿ ಜಯಂತ್ ದೂರನ್ನ ಕೊಟ್ಟಿದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ, ಅಪರಾಧಿಕ ಪಿತೂರಿಯನ್ನು ನಡೆಸಿದ್ದಾರೆ, ಸುಮ್ಮನೆ ಸುಳ್ಳು ಸಾಕ್ಷಿಗಳನ್ನು ಹಾಕಿದ್ದಾರೆ ನನ್ನ ಮೇಲೆ.
ಸುಳ್ಳು ಸಾಕ್ಷಿಗಳನ್ನ ಹೇಳುವಂತೆ ಒತ್ತಾಯ ಮಾಡಲಾಗಿದೆ. ಸುಮ್ಮನೆ ಕಾನೂನು ಬಾಹಿರ ಕೃತ್ಯಗಳನ್ನ ನಡೆಸಿದ್ದಾರೆ. ಸಹಕಾರಿ ಆದೇಶವನ್ನ ಪಾಲನೆ ಮಾಡದೆ ಕರ್ತವ್ಯವನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಪೊಲೀಸರು ಈ ಬಗ್ಗೆ ಕಾನೂನು ಸಲಹೆ ಪಡೆದುಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳುವುದಾಗಿ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ SIT ಅಧಿಕಾರಿಗಳು ತನ್ನನ್ನ ವಿಚಾರಣೆಗಂತ ಹೇಳಿ ಕರೆದು ತನ್ನ ಮೇಲೆ ಹಲ್ಲೆ ನಡೆಸಿದ್ದಷ್ಟೇ ಅಲ್ಲದೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಕೂಡ ಆರೋಪದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಪ್ರಕರಣ ಸಾಕಷ್ಟು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಗ ನೋಡಿದ್ರೆ ಈ ಬಿ ಗ್ಯಾಂಗ್ನಲ್ಲಿರುವಂತಹ ದೂರುದಾರ TJ ಅಂತ SIT ಅಧಿಕಾರಿಗಳ ವಿರುದ್ಧವೇ ತಿರುಗಿ ಬಿದ್ದುಬಿಟ್ಟಿದ್ದಾರೆ. SIT ಅಧಿಕಾರಿಗಳ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ. ವಿಚಾರಣೆಗೆ ಮಾಡಕ್ ಕರೆದ್ರು, ವಿಚಾರಣೆ ಮಾಡಿ ಕಳಿಸ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಇವರು ನನಗೆ ಕಿರುಕುಳ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಸುಳ್ಳು ಸುಳ್ಳು ಸಾಕ್ಷಿಗಳನ್ನ ಹೇಳಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? SIT ಅಧಿಕಾರಿಗಳು ನೋಡಿದ್ರೆ ಕುಲಂಕುಷವಾಗಿ ತನಿಖೆ ನಡೆಸ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಈಗ ನೋಡಿದ್ರೆ SIT ಅಧಿಕಾರಿಗಳು ನನ್ನ ಮೇಲೆ ಒತ್ತಡವನ್ನ ಹೇರ್ತಿದ್ದಾರೆ, ಸುಳ್ಳು ಸುಳ್ಳು ಸಾಕ್ಷಿಗಳನ್ನ ಹೇಳುವಂತೆ ಬೆದರಿಕೆ ಹಾಕಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸುದೀರ್ಘವಾಗಿ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾರೆ SIT ಅಧಿಕಾರಿಗಳ ಮೇಲೆ.